ಭಾಳ ಅದ್ಭುತ. ಮಕ್ಕಳ ಆಸಕ್ತಿಗೆ ದೇವರು ಎಲ್ಲರನ್ನು ಮೆಚ್ಚಿದ್ದಾನೆ ಅಂತೇಳಿ ನಾನು ನೆನೆಸ್ತೇನೆ. ಪ್ರತಿಯೊಬ್ಬೊಬ್ಬರು ಪಾಲ್ಗೊಂಡಿರ್ತಕ್ಕಂಥ ಮಕ್ಕಳಿಗೆ ಹೆಚ್ಚಾದ ಕೃಪೆ ದೇವರಿಂದ ಲಭಿಸುತ್ತದೆ. ಅದೇ ರೀತಿಯಿಂದ ದೈವತ್ವದಲ್ಲಿ ನೀವು ಮುಂದುವರಿಯೋದು ಅನಿವಾರ್ಯವಾಗಿದೆ. ಪ್ರತಿ ಸಲ ನಾನು ಹೇಳ್ತೀನಿಲ್ಲ, ಒಂದೊಂದು ವಾರ ಎಲ್ಲರೂ ಸುಮ್ಮನಿದ್ದು ಬಿಡ್ತೀರಿ. ವಾಕ್ಯ ಅನ್ನೋದಿಲ್ಲ, ಹಾಡು ಅನ್ನೋದಿಲ್ಲ. ಒಂದೊಂದು ಸಲ ಬಂದರೆ ಎಲ್ಲರೂ ಬಂದುಬಿಡ್ತೀರಿ. ಆದರೂ ಕೂಡ ಭಾಳ ದೇವರಿಗೆ ಮೆಚ್ಚುಗೆಯಾಗಿರ್ತಕ್ಕಂಥ ನಡೆನುಡಿಗಳು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಸಂದರ್ಭದಲ್ಲಿ ಸಮಯ 11 ಗಂಟೆ ಆಗ್ತಾಯಿದೆ. ದೇವರ ವಾಕ್ಯದ ಕಡೆಗೆ ನಾವು ಸ್ವಲ್ಪ ಗಮನ ಕೊಡೋಣಲ್ಲ. ದೇವರ ವಾಕ್ಯ ಇವತ್ತು ಯಾವ ರೀತಿಯಿಂದ ನಮ್ಮನ್ನು ಎಚ್ಚರಿಸ್ತದೆ ಅಂಥೇಳಿ. ಈ ಲೋಕದಲ್ಲಿ ಓದಿವಲ್ಲ, ಸತ್ಯವೇ ಸ್ವಲ್ಪ ಇರಲಿ ನೋಡೋಣ, ಜನರಲ್ಲಾಗಿ ಸ್ವಲ್ಪ ಯೋಚನೆ ಮಾಡೋಣ. ಈ ಲೋಕದಲ್ಲಿ ನಾವು ಜೀವಿಸುವಂಥ ಸಂದರ್ಭದಲ್ಲಿ ನಿಶ್ಚಿಂತೆಯಿಂದ ಜೀವನ ಮಾಡ್ತಕ್ಕಂಥವ್ರು ಎಷ್ಟು ಜನ ಇದ್ದೀವಿ ನಾವು? ಸಾಧ್ಯನಾ ನಿಶ್ಚಿಂತೆಯಿಂದ ಜೀವನ ಮಾಡಲಿಕ್ಕಾಗ್ತದ? ಆಗೋದೇ ಇಲ್ಲಲ್ಲ. ಹೌದು. ಅದಕ್ಕಾಗಿ ನಾವು ಅದನ್ನು ಎಲ್ಲಿ ಕಳ್ಕೊಳ್ಬೇಕಾಗಿದೆ, ಅದನ್ನು ಎಲ್ಲಿ ಪರಿಹಾರ ಮಾಡಿಕೊಳ್ಬೇಕಾಗಿದೆ ಅಂತಕ್ಕಂಥದ್ರ ಬಗ್ಗೆ ಸತ್ಯವೇದದಲ್ಲಿ ಪೌಲನು ಫಿಲಿಪ್ಪಿ ಸಭೆಯವರಿಗೆ ಪತ್ರದ ಮುಖಾಂತರವಾಗಿ ಬರೆದಿದ್ದಾನೆ. ಆ ಪತ್ರ ಯಾವಾಗ ಬರೆದಿನಿ ಅಂತಂದರೆ, ಆತನು ಸೆರೆವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ದೇವರ ಸೇವೆ ಮಾಡಲಿಕ್ಕೆ ನೋಡ್ರಿ ಹೆಂಗಿದೆ ಅಂತಂದರೆ, ಮಾಡುವವನಿಗೆ ಸ್ವಲ್ಪ ಆದರೂ ಪುರ್ಸೊತ್ತಿಲ್ಲಂತೆ. ಕೆಲಸ ಮಾಡುವವನಿಗೆ ಸ್ವಲ್ಪ ಹೊತ್ತಾದರೂ ಪುರ್ಸೊತ್ತಿಲ್ಲಂತೆ. ಆದರೆ ಕೂತ್ಕೊಳ್ಳೋವನಿಗೆ ಸಂಜಿತನ ಪುರ್ಸೊತ್ತಿರ್ತದಂತೆ, ಸೋಮಾರಿಗೆ. ಹೌದಲ್ಲ? ಆದರೆ ಇಲ್ಲಿ ದೇವರ ಸೇವೆಯ ಬಗ್ಗೆ ಪೌಲನು ಆತನು ಸೆರೆಮನೆಯಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಅನೇಕ ಸಭೆಗಳಿಗೆ ಆತನು ಏನು ಮಾಡಿದ್ದಾನೆ ಅಂದರೆ, ಪತ್ರದ ಮುಖಾಂತರವಾಗಿ ನೀತಿ ಬೋಧೆಗಳನ್ನು ಆತನು ಬರೆದ. ಅದೇ ಪುಸ್ತಕಗಳು, ಅದೇ ಪತ್ರಗಳು ಇವತ್ತಿನ ದಿವಸದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಅರ್ಧ ಭಾಗ ಆವರಿಸಿಕೊಂಡಿವೆ. ಪ್ರತಿಯೊಂದೊಂದು ನೀತಿ ನಡೆ ನುಡಿಗಳು ಏನಿವೆ ಅಂತಂದರೆ, ನಾವು ಓದಿದ್ದೇ ಆದರೆ ಅದು ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕತೆ ಇದೆ ಈ ಲೋಕದಲ್ಲಿ ನೋಡೋಣ ಅಂತಂದರೆ. ಯಾಕಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಚಿಂತೆ ಇರ್ತಕ್ಕಂಥದ್ದೇ. ಅದಕ್ಕಾಗಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಹಾಸ್ಪಿಟ್ಲಿದೆ, ಗೊತ್ತಿದೆನಾ? ಬೆಂಗಳೂರಿನಲ್ಲಿರ್ತಕ್ಕಂಥವ್ರಿಗೆ ಒಂದು ದೊಡ್ಡ ಹಾಸ್ಪಿಟ್ಲಿದೆ. ಸುಮಾರು ನಮ್ಮ ಊರಿನಕ್ಕಿಂತ ಈ ಎಲ್ಲ ಊರಿನಕ್ಕಿಂತ ಎಷ್ಟು ದೊಡ್ಡ ಏರಿಯಾ ಯಾವುದು ಗೊತ್ತಾ? ನಿಮ್ಮನ್ಸ್ ಅಂತೇಳಿ ಹಾಸ್ಪಿಟ್ಲಿದೆ. ಯಾಕಂತಂದರೆ ಆ ನಿಮ್ಮನ್ಸ್ಗೆ ಬರ್ತಕ್ಕಂಥ ರೋಗಿಗಳು ಎಷ್ಟು ನಿಯರೆಸ್ಟ್ ಇದ್ದಾರೆ. ಮಾನಸಿಕವಾಗಿ ಕೆಟ್ಟು ಹೋಗಿರ್ತಕ್ಕಂಥವ್ರು ಪ್ರತಿಯೊಬ್ಬೊಬ್ಬರು ಆಸ್ಪತ್ರೆಗೆ ಹೋಗ್ತಾರೆ. ಮುಂದಾಲೋಚನೆ ಮಾಡಿ ಇದಕ್ಕೆ ಇಷ್ಟು ದೊಡ್ಡ ಹಾಸ್ಪಿಟ್ಲ್ ಬೇಕು, ಮುಂದಿನ ಜನರ ಜೀವಿತ ಈ ರೀತಿಯಿಂದ ಪರಿವರ್ತನೆ ಆಗ್ತದೆ ಅಂಥೇಳಿ ಅವರು ಮೊದಲೇ ಯೋಚನೆ ಮಾಡಿ ದೊಡ್ಡದಾಗಿರ್ತಕ್ಕಂಥ ಹಾಸ್ಪಿಟ್ಲ್ ಕಟ್ಟಿಕೊಟ್ಟಿದ್ದಾರೆ. ಪ್ರಿಯರೇ, ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಮುಖ್ಯವಾದ ವಿಷಯದ ಕಡೆಗೆ ನಾವು ಹೋಗುವಾಗ, ದೈವವಾಗಿ ಈ ದೈವ ಸಂದೇಶ ಇವತ್ತಿನ ದಿವಸದಲ್ಲಿ ಯಾವ ರೀತಿಯಿಂದ ನಮ್ಮನ್ನು ಪ್ರಬೋಧಿಸ್ತದೆ, ಯಾವ ರೀತಿಯಿಂದ ಬಲಪಡಿಸುತ್ತದೆ ಅಂತಕ್ಕಂಥದ್ರ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ಮನುಷ್ಯನಿಗೆ ಚಿಂತೆ, ಆ ಚಿಂತೆಯ ಪರಿಹಾರ ಯಾವ ರೀತಿಯಿಂದ ಮಾಡಿಕೊಳ್ಬೇಕಂತನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ನಾವೆಲ್ಲರೂ ಏಕಾಗ್ರತೆಯಿಂದಿರೋಣ. ದೇವರ ವಾಕ್ಯ ಕೇಳಲಿಕ್ಕೆ ನಿಮಗೆ ಆಸಕ್ತಿ ಇದ್ದರೆ ಯಾವಾಗಲೂ ನಿಮ್ಮ ಧ್ಯಾನ, ನಿಮ್ಮ ಏನಂತೀವಿ ನಾವು, ಕೇಂದ್ರೀಕೃತವಾಗಿರಬೇಕು. ನಿಮ್ಮ ಜ್ಞಾನ, ನಾವೇನು ಹೇಳ್ತೀವಿ, ಸತ್ಯವೇದದಲ್ಲಿ ಇರ್ತಕ್ಕಂಥ ವಾಕ್ಯಗಳೇನಿದೆ ಅದು ನಿಮ್ಮ ಜೀವಿತಕ್ಕೆ ಹೊಂದಿಸಿಕೊಂಡು ನೋಡಬೇಕು. ಇದು ಯಾವ ರೀತಿಯಿಂದ ನನ್ನ ಜೀವಕ್ಕೆ ಹೊಂದುತ್ತದೆ ಅಂತೇಳಿ. ಅದಕ್ಕಾಗಿ ನಾವೆಲ್ಲರೂ ಏಕಾಗ್ರತೆಯಿಂದಿರೋಣ. ನಮ್ಮ ಶಿರಗಳನ್ನು ಬಾಗಿಸಿ ಸ್ವಲ್ಪ ಹೊತ್ತು ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಳ್ಳುವ ಹಾಗೆ, ಕರ್ತ ಸಿದ್ಧವಾಗಿದ್ದೇನೆ ಅಂತಕ್ಕಂಥ ಹಾಡನ್ನಿಂದ ನಾವು ಪ್ರಾರಂಭ ಮಾಡೋಣ. ನಾವೆಲ್ಲರೂ ಶಿರಗಳನ್ನು ಬಾಗಿಸುವ. ಕರ್ತ ಸಿದ್ಧವಾಗಿದ್ದೇನೆ, ನನ್ನ ಕೂಡ ಮಾತಾಡು, ನಿನ್ನ ಧ್ವನಿ ಕೇಳದೇನೆ ಇರಲಿಷ್ಟವೆಲ್ಲವೂ ನಾನು ಕೇಳುತ್ತೀರೆ, ನನಗೆ ನೋಯೇ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ,
ನಮ್ಮೆಲ್ಲರನ್ನು ಏಕಾಗ್ರತೆಯಲ್ಲಿ ಕಾಯಿ. ತಂದೆಯೇ, ನಾವು ನುಡಿಯತಕ್ಕಂಥ ದೈವ ಪ್ರೇರಿತವಾದ ವಾಕ್ಯಗಳು ಪ್ರತಿಯೊಬ್ಬೊಬ್ಬರ ಹೃದಯವನ್ನು ಮುಟ್ಟಲಿಕ್ಕೆ ಆಗ್ತಕ್ಕಂಥ ಒಳ್ಳೆಯ ಕೃಪಾ ಆಶೀರ್ವಾದಗಳನ್ನು ದಯಪಾಲಿಸಬೇಕಾಗಿ ಕರ್ತನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ದೇವರ ವಾಕ್ಯದಲ್ಲಿ ಓದಿರ್ತಕ್ಕಂಥ ವಾಕ್ಯದಲ್ಲಿ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 6ನೇ ವಚನ ನಮಗೆ ಎಷ್ಟು ಸಮಂಜಸವಾಗಿದೆ, ಇವತ್ತಿನ ಪೀಠಿಕೆಗೆ ಯಾವ ರೀತಿಯಿಂದ ಹೊಂದಿಕೊಳ್ಳುತ್ತದೆ. 6ನೇ ವಚನದಲ್ಲಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಈ ಲೋಕದಲ್ಲಿ ಮನುಷ್ಯನಿಗೆ ಕಾಡ್ತಕ್ಕಂಥದ್ದು, ನೋವಿಲ್ಲದಂತೆ ನಮ್ಮನ್ನು ಕೊಲ್ಲತಕ್ಕಂಥದ್ದು ಯಾವುದು ಅಂತಂದರೆ ಅದು ಚಿಂತೆಯಾಗಿದೆ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಚಿಂತೆ ಇದೆ. ಅದಕ್ಕಾಗಿ ಆ ಚಿಂತೆಯನ್ನು ನಾವು ಯಾವ ರೀತಿಯಿಂದ ಪರಿಹರಿಸಿಕೊಳ್ಳಬೇಕೆಂತಕ್ಕಂಥದ್ದೇ ಇವತ್ತಿನ ಒಂದು ಒಳ್ಳೆಯ ಉದ್ದೇಶದ ಒಂದು ಪ್ರಸಂಗವಾಗಿದೆ ಅಂತೇಳಿ ನಾನು ಹೇಳ್ತೇನೆ. ಆತನು ಸ್ಥಿರವಾಗಿ ಹೇಳ್ತಾನೆ ಏನಂತಂದರೆ, ಯಾವ ಸಂಬಂಧವಾಗಿಯೂ ನೀವು ಚಿಂತೆ ಮಾಡದಂತೆ. ಈ ಲೋಕದಲ್ಲಿ ನಾವು ಕ್ರೈಸ್ತರಾಗಿ ಹುಟ್ಟಿದ್ದೇವೆ, ಸತ್ಯವೇದ ದಿನ ಓದ್ತೇವೆ, ಪ್ರಸಂಗಗಳನ್ನು ಕೇಳ್ತೇವೆ, ನೀತಿ ಬೋಧೆಗಳನ್ನು ನಾವು ಆಲಿಸ್ತೇವೆ. ಆದರೂ ಕೂಡ ಅವು ನಮ್ಮ ಜೀವನದಲ್ಲಿ ಒಬ್ಬರಿಗೂ ಅಳವಡಿಕೆ ಆಗಲಿಲ್ಲ. ಒಂದೊಂದು ಸಲ ನಾವು ನಿಮ್ಮನ್ನೆಲ್ಲ ನೋಡಿದಾಗ ಚಿಂತೆಯ ಬೇಸರದಿಂದ ಆಡ್ತಕ್ಕಂಥ ಮಾತುಗಳು, ಏನು ಮಾಡೋಣ ಸರ್, ಸಂಸಾರ ತಾಪತ್ರಯಗಳು, ನಮಗೆ ಮಕ್ಕಳಿಂದ ಆಗ್ತಕ್ಕಂಥ ತೊಂದರೆಗಳು, ಹಿರಿಯರಿಂದ ಬರ್ತಕ್ಕಂಥ ಯಾವುದೇ ಖರ್ಚು ವೆಚ್ಚಗಳು, ಇವೆಲ್ಲವುಗಳ ಬಗ್ಗೆ ನಾವೇನು ಮಾಡ್ತೇವೆ ಅಂದರೆ ಚಿಂತೆ ಮಾಡಿ ಕ್ಷೀಣಿಸ್ತಾ ನಾವು ಹೋಗ್ಬಿಡ್ತೇವೆ. ಈ ಚಿಂತೆ ಅಂತಕ್ಕಂಥದ್ದು ಏನಿದೆ ಅಂತಂದರೆ ನಮ್ಮನ್ನು ಅತಿಯಾಗಿ ಮಾನಸಿಕವಾಗಿ ಕೊಲ್ಲತಕ್ಕಂಥ ಒಂದು ರೋಗವಾಗಿದೆ. ಅದಕ್ಕಾಗಿ ನಾವು ಇವತ್ತೇ ಹುಷಾರಾಗಬೇಕಾಗಿದೆ. ಈ ಚಿಂತೆಯಿಂದ ನಾವು ಯಾವ ರೀತಿಯಿಂದ ಉಳಿದುಕೊಳ್ಳಬೇಕಾಗಿದೆ, ಅದರಿಂದ ನಾವು ಯಾವ ರೀತಿಯಿಂದ ದೂರವಾಗಬೇಕಾಗಿದೆ ಅಂತನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಅದೇ ಪೌಲನು ಪತ್ರದ ಮುಖಾಂತರವಾಗಿ ಆತನು ಹೇಳ್ತಾನೆ, ನೀವು ಯಾವ ಸಂಬಂಧವಾಗಿ ಮಾಡಲಿಕ್ಕೆ ಹೋಗ್ಬೇಡ್ರಿ. ನೀವು ಚಿಂತೆ ಇದ್ದರೆ, ನಿಮಗೊಂದು ವೇಳೆ ಚಿಂತೆ ಇತ್ತಂದರೆ ಚಿಂತೆ ಮಾಡಬೇಡ್ರಿ ಅಂತ ಹೇಳ್ತಾನೆ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯಗಳ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಹೇಳ್ರಿ ಅಂತೇಳಿ. ಅರ್ಥ ಆಗ್ತದಲ್ಲ ನಮಗೆ? ಚಿಂತೆ ಮಾಡಬೇಡ್ರಿ ಅಂತೇಳಿ ಹೇಳ್ತದೆ. ಮತ್ತು ಕೃತಜ್ಞತೆ ಎದುರಿಗೆ ಹೇಳಬೇಕು. ಚಿಂತೆನೇ ಕಾಡ್ತಾ ಇದೆ ನಮಗೆ. ಈ ಚಿಂತೆ ಕಾಡ್ತಕ್ಕಂಥ ಸಂದರ್ಭದಲ್ಲಿ ಕೃತಜ್ಞತೆ ಯಾವ ರೀತಿಯಿಂದ ಹೇಳಬೇಕು? ಒಂದು ಚಿಕ್ಕ ಉದಾಹರಣೆ ಹೆಂಗಿದೆ ಅಂತಂದರೆ, ಒಬ್ಬ ಮನುಷ್ಯ ತನ್ನ ಮಕ್ಕಳ ಜೀವಿತಕ್ಕಾಗಿ ಆತನು ಯೋಚನೆ ಮಾಡ್ತಾ ಇರ್ತಾನೆ. ಒಂದು ಸ್ಕೂಲ್ಗೆ ಹಾಕಿದ ನಂತರ ಆತನಿಗೆ ಒಳ್ಳೊಳ್ಳೆ ಬಟ್ಟೆ ಕೊಡಿಸ್ಬೇಕಾಗ್ತದೆ, ಆತನಿಗೆ ಬೂಟು ಮತ್ತು ಚಪ್ಪಲಿ ಈ ರೀತಿಯಿಂದ ಕೊಡಿಸ್ಬೇಕಾಗ್ತದೆ. ಕಡು ಬಡತನದಲ್ಲಿ ಇರ್ತಕ್ಕಂಥ ಮನುಷ್ಯ ಏನು ಮಾಡಬೇಕಾಗಿದೆ? ಬೂಟ್ ತರಬೇಕಂದ್ರೆ ರೊಕ್ಕ ಇಲ್ಲ ಅಂತೇಳಿ ಹೇಳ್ತಾನೆ. ಅಂತ ಹೆಂಗೆ ಮಾಡೋಣ? ಚಿಂತೆಗೀಡಾಗ್ತಾನೆ. ಏನು ಮಾಡಬೇಕು? ನಾನು ಮಕ್ಕಳಿಗೆ ಕೊಡಿಸ್ಲಿಕ್ಕೆ ಆಗ್ತಕ್ಕಂಥ ಶಕ್ತಿ ಇಲ್ವಲ್ಲ ನನಗೆ, ಇದನ್ನು ಹೆಂಗೆ ಮಾಡೋಣ ಅಂತೇಳಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚಿಂತೆ ಮಾಡ್ತಾ ಯೋಚನೆ ಮಾಡ್ತಾ ಏನು ಮಾಡ್ತಾನೆ ಅಂತಂದರೆ, ಒಂದು ಬಜಾರದಲ್ಲಿ ಹಿಂಗೆ ಹೋಗ್ತಾ ಇರ್ತಾನೆ. ಬಜಾರದಲ್ಲಿ ಹೋದಂಥ ಸಂದರ್ಭದಲ್ಲಿ ಹಿಂದಿನ ಕಾಲದಲ್ಲಿ ಭಾಳ ಭಿಕ್ಷುಕರಿದ್ದರು. ಈಗ ಇಲ್ಲೇ ಅಂತ ಅನಿಸ್ತದೆ, ಸ್ವಲ್ಪ ಕಡಿಮೆ ಇದೆ. ಆದರೆ ಲೇಟೆಸ್ಟ್ ಬೇರೆ ಥರದ ಭಿಕ್ಷಕರಿದ್ದಾರೆ. ನ್ಯಾಯವಾದ ಭಿಕ್ಷಕರು ಆಗಿನ ಕಾಲದಲ್ಲಿದ್ದರು. ಅಲ್ಲಿ ರೋಡಿಗೆ ಒಬ್ಬ ಭಿಕ್ಷಕ ಕುಂತು ಭಿಕ್ಷೆ ಬೇಡ್ತಾ ಇದ್ದ. ಭಿಕ್ಷೆ ಬೇಡ್ತಕ್ಕಂಥ ಸಂದರ್ಭದಲ್ಲಿ ಈ ಬೂಟ್, ನನ್ನ ಮಕ್ಕಳಿಗೆ ಬೂಟ್ ಇಲ್ಲ ಅಂತೇಳಿ ಅಂತಕ್ಕಂಥ ವ್ಯಕ್ತಿ ಆ ಭಿಕ್ಷಕನಿಗೆ ಜೇಬಿನಲ್ಲಿರ್ತಕ್ಕಂಥ ದುಡ್ಡನ್ನು ತೆಗೆದು ಆತನಿಗೆ ದಾನವಾಗಿ ಕೊಡ್ತಾನೆ, 10 ರೂಪಾಯಿ. ಆವಾಗ 10 ರೂಪಾಯಿ ಕೊಟ್ಟ ನಂತರ ಆ ಭಿಕ್ಷಕನನ್ನು ಆತನು ಪರೀಕ್ಷೆ ಮಾಡ್ತಾನೆ. ಯಾಕೆ ಈತ ಭಿಕ್ಷೆ ಬೇಡ್ತಾನೆ ಅಂತೇಳಿ ಆತನನ್ನು ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಆತನಿಗೆ 2 ಕಾಲುಗಳಿರೋದಿಲ್ಲ. ಕಾಲುಗಳು ಇಲ್ಲದಂತಹ ಸಂದರ್ಭದಲ್ಲಿ ಈತನು ಯೋಚನೆ ಮಾಡ್ತಾನೆ, ನಾನೇನು ನನ್ನ ಮಕ್ಕಳಿಗಾಗಿ ಆ ಕಾಲುಗಳಿಗೆ ಬೂಟನ್ನು ಸಿಗಿಸಿ ಸಿಂಗಾರ ಮಾಡೋಣ ಅಂತೇಳಿ ನಾನು ಯೋಚನೆ ಮಾಡ್ತಾಯಿದ್ರೆ, ಆದರೆ ಪಾಪ ಈತನ ಪರಿಸ್ಥಿತಿ ಆ ಬೂಟುಗಳನ್ನು ತೊಡಲಿಕ್ಕೆ ಕಾಲೇ ಇಲ್ಲಲ್ಲ. ಕೃತಜ್ಞತೆ ಸಲ್ಲಿಸಬೇಕಾದ ಸಮಯನ, ಕೃತಜ್ಞತೆ ಮಾಡಬೇಕಾ ನಾವು? ಅದಕ್ಕಾಗಿ ಪೌಲನು ಹೇಳ್ತಾನೆ ಏನಂತಂದರೆ, ಚಿಂತೆ ಮಾಡೋದನ್ನು ಬಿಡ್ರಿ ನೀವು.
ನಿಮಗೆ ಕೊಟ್ಟಿರ್ತಕ್ಕಂಥದ್ದನ್ನು ಯೋಚನೆ ಮಾಡಿರಿ. ದೇವರು ನಿಮಗೆ ಅನಾಥರನ್ನಾಗಿ ಮಾಡಿಲ್ಲ. ದೇವರನ್ನು ನಿಮಗೆ ಇಲ್ಲಿ ಉಪವಾಸವಾಗಿ ಕೆಡುತ್ತಾ ಇಲ್ಲ. ನಿಮಗೆ ಬಟ್ಟೆ ಇಲ್ಲದೆ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಬಿಟ್ಟಿಲ್ಲ. ನಿಮಗೆ ಹೊಲ ಮನೆ ಇಲ್ಲದೆ ಜೀವಿಸಲಿಕ್ಕೆ ಬಿಟ್ಟಿಲ್ಲ. ಪ್ರತಿಯೊಂದನ್ನು ಕೊಟ್ಟಿದ್ದಾನೆ ಆತ. ಅದಕ್ಕಾಗಿ ಪೌಲನು ಹೇಳ್ತಾನೆ ಏನಂತಂದರೆ, ಯಾವಾಗಲೂ ಕೃತಜ್ಞತಾ ಸ್ತುತಿ ಮಾಡಿರಿ. ಕೊಟ್ಟದ್ದನ್ನು ನೀವು ನೆನೆಸ್ರಿ, ಕೊಟ್ಟದ್ದನ್ನು ನೆನೆಸ್ರಿ ಅಂತೇಳಿ ಅಂತಂದಾಗ ಆತನಿಗೆ ಆಗಿದೆ. ಏನು ಮಾಡಲಿ, ನಾನು ಬೂಟಿಗಾಗಿ ನಾವು ಅಳುವಂಥ ಸಂದರ್ಭದಲ್ಲಿ ಪಾಪ ಅದನ್ನು ಮಾಡಿ ಉಣ್ಲಿಕ್ಕೆ ಕಾಲೇ ಇಲ್ಲದಂಥ ಪರಿಸ್ಥಿತಿ, ಅವನಿಗಿಂತ ಶ್ರೇಷ್ಠರು ನಾವು ಆಗೋದಿಲ್ವೇನು? ಈ ರೀತಿಯಿಂದ ಯೋಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ಆತನು ಹೇಳ್ತಾನೆ, ಪದೇ ಪದೇ ನಮಗೆ ಹೇಳ್ತಾನೆ ಏನಂತಂದರೆ, ಯಾವುದರ ಬಗ್ಗೆ ಕೂಡ ನೀವೇನು ಮಾಡಿರಿ, ಚಿಂತನೆ ಮಾಡಬೇಡ್ರಿ. ಚಿಂತೆ ಮಾಡೋದನ್ನು ಬಿಟ್ಟು ನೀವೇನು ಮಾಡಬೇಕಾಗಿದೆ, ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿ ಮಾಡಿರಿ. ದೇವರೇ, ನನಗಿಂಥದ್ದನ್ನು ಕೊಟ್ಟಿದ್ದಿ, ನಾನು ಆ ಅನುಕೂಲತೆಗಳನ್ನು ಅನುಭವಿಸ್ತಾ ಇದ್ದೇನೆ, ನನಗಿರಲಿಕ್ಕೆ ಒಳ್ಳೆ ಮನೆ ಕೊಟ್ಟಿದ್ದಿ, ಓಡಾಡಲಿಕ್ಕೆ ಒಳ್ಳೆ ವಾಹನ ಕೊಟ್ಟಿದ್ದಿ, ನಾವು ಸರಿಯಾದ ಊಟ ಮಾಡಲಿಕ್ಕೆ ಥರದ ಅಡುಗೆಗಳನ್ನು ಕೊಟ್ಟಿದ್ದಿ ನೀನು. ಅದಕ್ಕೆ ನಾವು ಸ್ತೋತ್ರ ನಾವು ಮಾಡ್ತೇವಾ? ಅದೇ ಒಂದು ಅರ್ಥದಲ್ಲಿ ಪೌಲನು ಹೇಳ್ತಾನೆ ಏನಂತಂದರೆ, ಪ್ರತಿಯೊಬ್ಬೊಬ್ಬರು ನೀವು ಪಡೆದುಕೊಂಡಿರ್ತಕ್ಕಂಥ ಆಶೀರ್ವಾದಕ್ಕಾಗಿ, ನೀವು ಹೊಂದಿರತಕ್ಕಂಥ ಅನುಕೂಲತೆಗಾಗಿ ಮೊದಲು ನೀವು ಕೃತಜ್ಞತಾ ಸ್ತುತಿ ಮಾಡಿರಿ. ನೀವು ಚಿಂತೆ ಮಾಡೋದನ್ನು ಬಿಟ್ಟು ಬಿಡ್ರಿ. ಯಾಕೆಂತಂದರೆ ಚಿಂತೆ ಭಾಳ ಡೇಂಜರ್. ಚಿಂತೆ ಭಾಳ ಡೇಂಜರ್. ನಮ್ಮನ್ನು ಏನು ಮಾಡ್ತದೆ ಅಂದರೆ ಜೀವಂತವಾಗಿ ಕೊಲ್ಲುತ್ತದೆ. ನಮ್ಮನ್ನು ಜೀವಂತವಾಗಿ ಕೊಲ್ಲುತ್ತದೆ. ಅದಕ್ಕಾಗಿ ನಾವು ಮೊದಲು ಏನು ಮಾಡಬೇಕಂತಂದರೆ, ಆ ಚಿಂತೆ ಬಂದಂಥ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಬೇಕಾಗ್ತದೆ. ನಾವು ಪ್ರಾರ್ಥನೆ ಮಾಡಬೇಕಾಗ್ತದೆ. ಆ ಪ್ರಾರ್ಥನೆ ಮಾಡಿದರೆ ಏನಾಗಿಬಿಡ್ತದೆ ಅಂತಂದರೆ ಚಿಂತೆ ಹೋಗಿಬಿಡ್ತದೆ. ಚಿಂತೆ ಹೋಗಿಬಿಡ್ತದೆ. ಇಲ್ಲ, ನಮ್ಮ ಹತ್ರ ಪ್ರಾರ್ಥನಾ ಮನೋಭಾವ ನಮ್ಮ ಹತ್ರ ಇಲ್ಲ ಅಂತಂದರೆ ಚಿಂತೆ ಮತ್ತೆ ವಕ್ರಿಸ್ಕೊಂಡು ಬಿಡ್ತದೆ. ಚಿಂತೆ ಮತ್ತೆ ವಕ್ರಿಸ್ಕೊಂಡು ಬಿಡ್ತದೆ. ಅದಕ್ಕಾಗಿ 103ನೇ ಕೀರ್ತನೆಯಲ್ಲಿ ದೇವರು ಹೇಳ್ತಾನೆ, 1-2 ವಚನದಲ್ಲಿ ನೋಡೋಣ ಹೋದರೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನಾವು ಯಾವಾಗಲೂ ಕೊಂಡಾಡ್ತಿರಬೇಕು. ಆತನು ಮಾಡಿರ್ತಕ್ಕಂಥ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ನೀನು. ಯಾಕಂತಂದರೆ ನೀವು ಜೀವನವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ನಾವೇನು ಹಿಂದೂಗಳಲ್ಲ, ನಾವೇನು ಅನಕ್ಷರಸ್ಥರಲ್ಲ, ನಮಗೆ ಯಾರು ಬೋಧನೆ ಮಾಡೋರು ಇಲ್ಲ ಅಂತೇಳಿ ನಾವು ತಿಳಿದುಕೊಳ್ತಕ್ಕಂಥದ್ದು ಬೇಡ. ಇವತ್ತಿನ ದಿವಸದಲ್ಲಿ ನಾವು ಈ ಒಂದು ಆಲಯದಲ್ಲಿ ಸುಲಲಿತವಾಗಿ ನಿಶ್ಚಿಂತೆಯಿಂದ ಕುಳಿತು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆಂದರೆ ನಾವು ಪುಣ್ಯವಂತರೇ ಸರಿ. ನಾವು ಪುಣ್ಯವಂತರೇ ಸರಿ. ದೇವರು ಮಾಡಿರ್ತಕ್ಕಂಥ ಉಪಕಾರನೇ. ನಾವು ಮರೆತು ಈ ಲೋಕದಲ್ಲಿ ಜೀವಿಸಿದ್ದೀಯಾದರೆ ನಿಜಕ್ಕೂ ದೇವರು ನಮ್ಮನ್ನು ಚಿಂತೆಗೀಡು ಮಾಡ್ತಾನೆ. ಮತ್ತು ಆ ಚಿಂತೆಯ ಮುಖಾಂತರವಾಗಿ ನಮ್ಮ ದೇಹ, ನಮ್ಮ ತಲೆ, ನಮ್ಮ ಅಂಗಾಂಗಗಳೆಲ್ಲ ಸರ್ವನಾಶವಾಗ್ತದೆ. ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವಾಗಲೂ ಚಿಂತೆಯನ್ನು ಬಿಟ್ಟುಕೊಟ್ಟು ಏನು ಮಾಡಬೇಕಂದ್ರೆ, ದೇವರು ಮಾಡಿರ್ತಕ್ಕಂಥ ಉಪಕಾರಗಳನ್ನು ನೆನೆಸುತ್ತಾ ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡುತ್ತಾ ನಾವು ಆತನಿಗೆ ಯಾವಾಗಲೂ ಮಹಿಮೆ ಪಡಿಸ್ತಕ್ಕಂಥ ರೀತಿಯಲ್ಲಿ ಇಲ್ಲಿರಬೇಕು. ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದ 32ನೇ ವಚನದಲ್ಲಿ, ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತೌಕ ಪಡುತ್ತಾರೆ, ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆಯಷ್ಟೇ. ನಾವು ಏನು ಮಾಡ್ತೀವಿ ಅಂತಂದರೆ, ದೈವ ವಾಕ್ಯ, ದೇವರು ಹೇಳಿರ್ತಕ್ಕಂಥ ವಾಕ್ಯಗಳನ್ನು ಪೂರ್ಣವಾಗಿ ತಿಳಿದುಕೊಳ್ಳೋದಿಲ್ಲ. ಪೂರ್ಣವಾಗಿ ಯಾವಾಗ ನಾವು ತಿಳಿದುಕೊಳ್ಳೋದಿಲ್ಲ ಅಂತಂದರೆ ಆವಾಗ ನಾವು ಏನು ಮಾಡ್ತೇವೆ ಅಂದರೆ ಚಿಂತೆಗೀಡಾಗ್ತೇವೆ. ಈಗ ನಾವು ಮುಂದೆ ಒಂದು ಊರಿಗೆ ಹೊಂಟಿದ್ದೇವೆ ಅಂತಂದರೆ ದಾರಿ ಗೊತ್ತಿಲ್ಲ ಅಂದರೆ ನಾವು ಯೋಚನೆ ಮಾಡಬೇಕಾಗ್ತದೆ. ದಾರಿ ಗೊತ್ತಿಲ್ಲ ಅಂದರೆ ಯೋಚನೆ ಮಾಡಬೇಕಾಗುತ್ತೆ. ಹೆಂಗೆ ಹೋಗ್ಬೇಕಪ್ಪ, ಈ ದಿಕ್ಕಿಗೆ ಹೋಗಬೇಕು, ಅಲ್ಲಿ ಮುಂದೆ 4-5 ದಾರಿಗಳು ಬರ್ತದೆ, ಯಾವ ದಾರಿಗೆ ಹೋದರೆ ಯಾವ ಊರಿಗೆ ಹೋಗ್ತೀವಿ ಅಂತ ಅನ್ನೋದ್ರ ಬಗ್ಗೆ ನಮಗೆ ಚಿಂತೆ ಬರ್ತದೆ. ಯಾಕಂತಂದರೆ ಅದನ್ನು ಅಡ್ವಾನ್ಸ್ ಆಗಿ ದೇವರು ಹೇಳಿದ್ದಾನೆ ಏನಂತಂದರೆ, ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರ್ತಕ್ಕಂಥ ನಿಮ್ಮ ತಂದೆಗೆ ಏನಿದೆ ಅದು ಮೊದಲೇ ತಿಳಿದಿದೆ ಅಂತೇಳಿ ಹೇಳ್ತಾನೆ. ಮತ್ತೇನು ಬರೆಸುವ ವಾರ್ತೆ 6ನೇ ಅಧ್ಯಾಯದ 25ನೇ ವಚನದಲ್ಲಿ, ಈ ಕಾರಣದಿಂದ ನಮ್ಮ ಪ್ರಾಣ ಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ನಿಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಅರ್ಥ ಇಲ್ಲದ ಚಿಂತೆಗಳು ನಮಗೆ ಯಾವಾಗಲೇ ಇರ್ತದೆ. ಒಂದಿದ್ದರೆ ಇನ್ನೊಂದು ನಮಗೆ ಬೇಕಂತ ಅನಿಸ್ತದೆ. ಈ ಲೋಕದ ಆಶೆ ನಮ್ಮನ್ನು ಪಾಪಕ್ಕೆ ದೂಡುತ್ತದೆ. ಆದರೆ ದೈವಿಕವಾಗಿ
ನೀವು ಜೀವಿಸಿದ್ದೀಯಾದರೆ, ನಿಜಕ್ಕೂ ನಾವು ಕ್ರೈಸ್ತರಾಗಿದ್ದೇವೆ, ಸತ್ಯವೇದದ ವಾಕ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೇವೆ ಅಂತಕ್ಕಂಥ ಒಂದು ಒಳ್ಳೆಯ ವಿಚಾರ ನಿಮ್ಮಲ್ಲಿ ಇದ್ದಿದೆಯಾದರೆ ಪ್ರಿಯರೇ, ನಮಗೆ ಚಿಂತೆ ಅಂತಕ್ಕಂಥದ್ದೇ ಬರೋದಿಲ್ಲ. ನಾವು ನಿಶ್ಚಿಂತೆಯಾಗಿ ಈ ಲೋಕದಲ್ಲಿ ನಾವು ಜೀವನ ಮಾಡ್ತೇವೆ. ಅದಕ್ಕಾಗಿ ಆತನು ಹೇಳ್ತಾನೆ ಅಂತಂದರೆ, ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತೌಕಪಡ್ತಾರೆ, ಜ್ಞಾನ ಇಲ್ಲದವರು ತೌಕಪಡ್ತಾರೆ. ಯಾಕಂತಂದರೆ ನಮಗಾಗಿ ಯೋಚನೆ ಮಾಡ್ತಕ್ಕಂಥ ಆ ಮಹಾ ತಂದೆ ನಮಗಿರುವಂಥ ಸಂದರ್ಭದಲ್ಲಿ ಕೂಡ ನಾವೇನು ಮಾಡ್ತೇವೆ, ಆತನಿಗೆ ಆ ಭಾರವನ್ನು ಹಾಕದೆ ಬಿಟ್ಟು ನಾವೇ ಕೊರಗಲಿಕ್ಕೆ ಶುರು ಮಾಡ್ತೇವೆ. ಇದು ಒಂದು ಬುದ್ಧಿಗೇಡಿತನದ ಜೀವನ ನಮಗಾಗಿದೆ ಅಂತೇಳಿ ನಾವು ತಿಳಿದುಕೊಳ್ಬೇಕಾಗಿದೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಮತ್ತೆ ಆ ವಾಕ್ಯವನ್ನು ನಾವು ಅದನ್ನು ಪರಿಶೀಲಿಸಿ ನೋಡುವಂಥ ಸಂದರ್ಭದಲ್ಲಿ ಫಿಲಿಪ್ಪಿ 4:6 ಅಲ್ಲಿ ಇನ್ನೂ ಅನೇಕ ವಚನಗಳು, ಒಂದು ಶಬ್ದಗಳು ನಮಗೆ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ನಮಗೆ ಕೊಡಲಿಕ್ಕಿದೆ. ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಎಷ್ಟು ಸರಳವಾಗಿದೆ. ಜೀವನವನ್ನು ಸರಳವಾಗಿ ಮಾಡಲಿಕ್ಕೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಾಕ್ಯ ಇದು. ನಾವು ಚಿಂತನೆ ಮಾಡಬೇಕಾಗಿಲ್ಲ, ನಾವು ಯಾರು ಸಾಹುಕಾರನ ಬಳಿಗೆ ಹೋಗಬೇಕಾಗಿಲ್ಲ, ಎಲ್ಲಿಂದ ದುಡ್ಡು ತರಬೇಕಾಗಿಲ್ಲ. ದೇವರು ನಮಗೆ ಪ್ರಾರ್ಥನಾ ಅಂತಕ್ಕಂಥ ಒಂದು ಪರಲೋಕದ ಬೀಗದ ಕೈ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಗೊತ್ತಿದ್ದೇನೆ ನಿಮಗೆ ಪ್ರಾರ್ಥನೆಗೆ ಇನ್ನೊಂದು ಅರ್ಥ. ಪ್ರಾರ್ಥನೆ ಏನದು? ಪರಲೋಕದ ಬೀಗದ ಕೈ. ಅಲ್ಲೆಲ್ಲ ಸುವರಗಳಿವೆ, ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸುವರಗಳಿವೆ. ಸುಮ್ಮನೆ ನೀನು ಬೇಡಬೇಕಾದದ್ದಷ್ಟೇ. ಅದನ್ನು ಮಾಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವಾ? ಅದನ್ನು ಮಾಡಲಿಕ್ಕೆ ನಾವು ಸಿದ್ಧತೆಯಲ್ಲಿದ್ದೇವಾ? ಅಥವಾ ಯಾರಾದರೂ ಮಾಡ್ತಾ ಇದ್ದೇವಾ? ಎಲ್ಲ ಗೊತ್ತಿದ್ದೂ ಪ್ರಾರ್ಥನೆ ಮಾಡದೇ ಇರ್ತಕ್ಕಂಥ ಅನೇಕ ಸನ್ನಿವೇಶಗಳು ನಮ್ಮಲ್ಲಿವೆ. ಅದಕ್ಕಾಗಿ ನಾವು ಯಾವಾಗಲೂ ಏನಂತಂದರೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನನ್ನು ಕೊಂಡಾಡಬೇಕು ಯಾವಾಗಲೂ. ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಯಾಕಂತಂದರೆ ಈ ಲೋಕದ ಪ್ರತಿಯೊಂದೊಂದು ಕ್ಷಣ, ಪ್ರತಿಯೊಂದೊಂದು ಜೀವಿತ, ಪ್ರತಿಯೊಂದೊಂದು ಅನುಕೂಲತೆಗಳು ಏನಂತಂದರೆ ಆತನಿಂದಲೇ ಕೊಡುಗೆಯಾಗಿವೆ. ಸುಮ್ಮನೆ ನಾವು ಚಿಂತೆ ಮಾಡ್ತೇವೆ. ಇಂಥ ಚಿಂತೆಗಳನ್ನು ಬಿಟ್ಕೊಟ್ಟು ನೀವೇನು ಮಾಡಬೇಕಾಗಿದೆ? ದೇವರಿಗೆ ವಿಜ್ಞಾಪನೆಗಳನ್ನು ನೀವು ಮಾಡಬೇಕಾಗಿದೆ ಅಂತೇಳಿ ದೇವರು ಹೇಳ್ತಾರೆ. ಸರ್ವ ವಿಷಯದಲ್ಲಿ ದೇವರೊಂದಿಗೆ, ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನಲ್ಲದೆ ವಿಜ್ಞಾಪನೆಯನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ ಅಂತೇಳಿ ಆತನೇ ಹೇಳ್ತಾನೆ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 18ನೇ ವಚನದಲ್ಲಿ, ಸಿಗ್ತಾ? 1ನೇ ಥೆಸಲೋನಿಕದವರಿಗೆ 5:18ನೇ ವಚನ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತವಾಗಿದೆ. ಎಲ್ಲ ವಿಷಯದಲ್ಲಿ ನಾವು ಕೃತಜ್ಞರಾಗಿರಬೇಕಾಗಿದೆ. ಎಲ್ಲ ವಿಷಯದಲ್ಲಿ ನಾವು ಆತನಿಗೆ ಪ್ರಾರ್ಥನಾ ಮನವಿಗಳನ್ನು ಸಲ್ಲಿಸಬೇಕಾಗಿದೆ. ಅದಕ್ಕಾಗಿ ಕೀರ್ತನೆಗಾರನ ಹೇಳ್ತಾನೆ 50ನೇ ಅಧ್ಯಾಯದಲ್ಲಿ 14-15ನೇ ವಚನದಲ್ಲಿ ಹೇಳ್ತಾನೆ ಏನಂತಂದರೆ, ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಹರಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಎಲ್ಲಷ್ಟು ನಮಗೆ ಹೇಳ್ತಾ ಇದ್ದಾನೆ ಆತ. ನಾವು ಯಾವಾಗ ಆತನನ್ನು ಕೊಂಡಾಡ್ತಕ್ಕಂಥದ್ದು? ಹಿಂದೂ ಭಾಷೆಯಲ್ಲಿ ಹೇಳ್ತಾರಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅಂತ, ಹೌದಲ್ಲ? ಕಷ್ಟ ಬಂದಾಗ ಮಾತ್ರ ನಾವು ದೇವರನ್ನು ನೆನೆಸ್ತಕ್ಕಂಥದ್ದು, ಆತನನ್ನು ಕೊಂಡಾಡ್ತಕ್ಕಂಥದ್ದು, ಪರಿಪರಿಯಾಗಿ ಬೇಡ್ತಕ್ಕಂಥದ್ದು. ಆದರೆ ದಿನವೈ ನಿಮ್ಮ ಜೀವನದಲ್ಲಿ ಯಾವಾಗಲೂ ಏನಂತಂದರೆ, ನೀವು ಚಿಂತೆ ಮಾಡೋದನ್ನು ಬಿಟ್ಟು ಆತನಿಗೆ ವಿಜ್ಞಾಪನೆಗಳನ್ನು, ಬೇಡಿಕೆಗಳನ್ನು, ಪ್ರಾರ್ಥನಾ ಮನವಿಗಳನ್ನು ಆತನಿಗೆ ನಾವು ಸಲ್ಲಿಸಿದೆಯಾದರೆ ನಿಜಕ್ಕೂ ಆತನು ಏನು ಮಾಡ್ತಾನೆ ಅಂತಂದರೆ, ಆತನು ನಿಮಗೆ ಎಲ್ಲ ವರಗಳನ್ನು ಕೊಡಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಮೀಕನ ಪುಸ್ತಕದಲ್ಲಿ 6:8ನೇ ವಚನ, ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುತ್ತಾನೆ.
ಒಂದೊಂದು ಸಲ ನಾವು ಕೆಟ್ಟದಾಗಿ ಯೋಚನೆ ಮಾಡ್ತೇವೆ, ದೇವರಿಗೆ ಬಹಳವಾಗಿ ಕಾಣಿಕೆ ಕೊಡಬೇಕು, ನಾವು ದೇವರಿಗೆ ಅರಿಕೆಗಳನ್ನು ಬಹಳವಾಗಿ ಕೊಡಬೇಕು ಅಂತೇಳಿ. ಇಲ್ಲ, ದೇವರು ಅದನ್ನು ಯಾವುದನ್ನು ನಿರೀಕ್ಷೆ ಮಾಡೋದಿಲ್ಲ. ದೇವರು ಆತನು ಬಡವನಾಗಿ ಈ ಲೋಕಕ್ಕೆ ಬಂದಿಲ್ಲ. ಆತನು ನಮ್ಮನ್ನು ರಕ್ಷಣೆ ಮಾಡುವುದಕ್ಕಾಗಿ ಆತನು ಬಂದಿದ್ದಾನೆ. ನಮ್ಮ ಅವಶ್ಯಕತೆಗಳನ್ನು ಪೂರೈಸುವುದಕ್ಕಾಗಿ ಆತನು ಬಂದಿದ್ದಾನೆ. ಈಗ ದೇವರು ಕೇಳ್ತಿದ್ದಾನೆಪ್ಪ ಅಂತಂತಂದರೆ ನಾವು ಏನೇನೋ ಯೋಚನೆ ಮಾಡ್ತೇವೆ. ನಾವು ಈಗಿನ ಕಾಲದಲ್ಲಿ ಎಲ್ಲಿ ಗುಡಿ ಕಟ್ತೀನಿ ಅಂತೇಳಿ ಕಾಣಿಕೆ ದೇಣಿಗೆಗಳನ್ನು ಕೇಳ್ತಾರೆ. ಇನ್ನೂ ಏನಾದರೂ ದೇವರ ಗುಡಿಗೆ ನಾನು ಏನಾದರೂ ಮಾಡಬೇಕಂತಂದಾಗ ಅನೇಕ ಕಾಣಿಕೆಗಳನ್ನು ದೊಡ್ಡವರಿಂದ ನಾವು ನಿರೀಕ್ಷೆ ಮಾಡ್ತೇವೆ. ಆದರೆ ದೇವರು ನಿರೀಕ್ಷೆ ಮಾಡ್ತಕ್ಕಂಥದ್ದು ಏನೂ ಇಲ್ಲ ಅಂತೇಳಿ ಹೇಳ್ತಾನೆ. ಏನಿದೆ ಅಂತಂದರೆ, ಏನು ನೀನು ಚಿಂತೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನ್ಯಾಯವನ್ನು ನಿನ್ನ ಜೀವನದಲ್ಲಿ ಆಚರಿಸು. ಪ್ರತಿಯೊಬ್ಬೊಬ್ಬರಿಗೆ ಗೊತ್ತಿದೆ ಒಳ್ಳೆಯದು ಕೆಟ್ಟದ್ದು ಯಾವುದು ಅಂತೇಳಿ, ತಪ್ಪು ಯಾವುದು, ಪಾಪ ಯಾವುದು ಅಂತೇಳಿ ಪ್ರತಿಯೊಬ್ಬೊಬ್ಬರಿಗೆ ಗೊತ್ತಿದೆ. ನಿನಗೆ ಗೊತ್ತಿದ್ದಾಗ ಅದನ್ನು ಮಾಡದೆ ಬಿಡಲಿಕ್ಕೆ ಸನ್ನದ್ಧರಾಗಿರಬೇಕು. ಹೌದು, ಇದು ತಪ್ಪಾಗಿದೆ, ಇದು ಇನ್ನೊಬ್ಬರಿಗೆ ಅನ್ಯಾಯವಾಗ್ತದೆ, ನಾನು ಮಾಡ್ತಕ್ಕಂಥದ್ದು ತಪ್ಪು, ನಿನ್ನನ್ನು ನೀನು ತಿಳಿದುಕೊಂಡ್ರೆ ಅಷ್ಟೇ ಸಾಕು ಅಂತೇಳಿ ಹೇಳ್ತಾನೆ. ಅದೇ ದೇವರಿಗೆ ಕೊಡ್ತಕ್ಕಂಥ ಏನಿದೆ ಅದು ಯಜ್ಞವಾಗಿದೆ ಅಂತೇಳಿ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ಗೊತ್ತದಲ್ಲ? ಕರುಣೆಯಲ್ಲಿ ಆಸಕ್ತನಾಗಿರಬೇಕು. ಇನ್ನೊಬ್ಬರ ಕಷ್ಟದಲ್ಲಿ, ಇನ್ನೊಬ್ಬರ ದುಃಖದಲ್ಲಿ, ಇನ್ನೊಬ್ಬರ ಬಲಹೀನತೆಯಲ್ಲಿ ನಾವೆಲ್ಲರೂ ಅದಕ್ಕೆ ಆಸರೆಯಾಗಿದ್ದಿದ್ದೆ. ಆದರೆ ಅಲ್ಲಿ ಏನಾಗಿರ್ತದಂತಂದರೆ ದೇವರು ಅದನ್ನೇ ನಾನು ಮೆಚ್ಚುತ್ತೇನೆ ಅಂತೇಳಿ ಹೇಳ್ತದೆ. ನಿನ್ನೇ ದೇವರಿಗೆ ನಮ್ರವಾಗಿ ನಡೆದುಕೊಳ್ತಕ್ಕಂಥದ್ದು, ದೀನತೆಯಿಂದ ನಡೆದುಕೊಳ್ತಕ್ಕಂಥದ್ದು. ದೇವರಿಗೆ ಯಾವಾಗಲೂ ನಾವು ಶಿರವಾಗಿ ಪ್ರಾರ್ಥನಾಪೂರ್ವಕವಾಗಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಲಿ, ನಾನು ಯಾರೊಟ್ಟಿಗೆ ಯಾವ ರೀತಿಯಲ್ಲಿ ಎಂಥ ಸಂದರ್ಭದಲ್ಲಿ ಮಾತನಾಡ್ತೇನೆ ಅನ್ನುವುದರ ಬಗ್ಗೆ ಪರಿಪೂರ್ಣವಾದ ಜ್ಞಾನವಿರಬೇಕು ನಮಗೆ. ಆ ಜ್ಞಾನವಿಲ್ಲದೆ ಒಂದೊಂದು ಸಲ ಏನು ಮಾಡ್ತೀವಿ ಅಂತಂದರೆ ದೇವರನ್ನೇ ಅಗೌರವವಾಗಿ ಕಾಣ್ತೇವೆ. ದೇವರು ಎಲ್ಲಿದ್ದಾನೆ? ಪ್ರತಿಯೊಬ್ಬೊಬ್ಬರ ಮನುಷ್ಯದಲ್ಲಿದ್ದಾನೆ. ಅದಕ್ಕೆ ಹೇಳ್ತದೆ ಏನಂತಂದರೆ, ದೇವರು ಒಂದು ವಾಕ್ಯದಲ್ಲಿ ಹೇಳ್ತದೆ, ನೀವೆಲ್ಲ ದೇವರುಗಳೇ ಅಂತೇಳಿ ಹೇಳ್ತದೆ. ನಾವು ಇನ್ನೊಬ್ಬರೊಟ್ಟಿಗೆ ಸಂಬಂಧ ಕಲ್ಪಿಸ್ತೇವೆ, ಇನ್ನೊಬ್ಬರೊಟ್ಟಿಗೆ ಮಾತನಾಡ್ತೇವೆ, ಇನ್ನೊಬ್ಬರೊಟ್ಟಿಗೆ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡ್ತೇವೆ. ಆಗ ನಮ್ಮ ನಡೆನುಡಿ ಹೇಗಿರ್ತದೆ? ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಈ ಎಲ್ಲ ವಾಕ್ಯಗಳು ನಮ್ಮ ಗಮನಕ್ಕೆ ಬಂದಿರಬೇಕೇನಂತಂದರೆ, ಕರುಣೆಯಲ್ಲಿ ನಾವು ಯಾವಾಗಲೂ ಆಸಕ್ತರಾಗಿರ್ತಕ್ಕಂಥದ್ದು, ಇನ್ನೊಬ್ಬರನ್ನು ಗೌರವಿಸ್ತಕ್ಕಂಥದ್ದು, ದೇವರಿಗೆ ನಮ್ರವಾಗಿ ನಡೆದುಕೊಳ್ತಕ್ಕಂಥದ್ದು. ಒಂದೊಂದು ಸಲ ನಮ್ಮ ಯೋಚನೆಯಲ್ಲಿ ಕೆಟ್ಟ ಯೋಚನೆ ಸೈತಾನನು ನಮ್ಮ ಆಂತರ್ಯದಲ್ಲಿ ತುಂಬಿರ್ತಕ್ಕಂಥ ಸಂದರ್ಭ ನಾವೆಲ್ಲ ಧೀರರಾಗಿ ಹೇಳ್ತೇವೆ, ಕೈ ಎತ್ತಿ ಜೋರಾಗಿ ಮಾತನಾಡ್ತಕ್ಕಂಥದ್ದು. ನನ್ನಂದ್ರೆ ಏನು ತಿಳ್ಕೊಂಡಿದ್ದೀನಿ ನೀನು ಮಾತನಾಡ್ತೇವೆ ನಾವು. ಅದು ದೀನತೆ ಆಗ್ಲಿಕ್ಕೆ ಸಾಧ್ಯನಾ? ಅದು ದೇವರಿಗೆ ಮೆಚ್ಚುಗೆ ಆಗ್ಲಿಕ್ಕೆ ಸಾಧ್ಯನಾ? ಇನ್ನೊಬ್ಬರನ್ನು ಹೀಯಾಳಿಸಿ ಮಾತನಾಡ್ತೇವೆ, ಕುಚ್ಚೇಷ್ಟಿಯೊಂದಿಗೆ ನಮ್ಮ ಜೀವಿತವನ್ನು ಪ್ರದರ್ಶನ ಮಾಡ್ತೇವೆ. ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಿಯರೇ, ದೇವರು ನಿಮ್ಮಿಂದ ಹೆಚ್ಚಿನದೇನು ಆತನು ನಿಮ್ಮನ್ನು ಕೇಳುವುದಿಲ್ಲ. ಏನು ಕೇಳ್ತಾ ಇದ್ದಾನೆ ಅಂತಂದರೆ, ನೀವು ಕರುಣೆಯಲ್ಲಿ ಆಸಕ್ತವಾಗಿದ್ದು, ನ್ಯಾಯವನ್ನು ಆಚರಿಸ್ತಾ ಇದ್ದು, ದೇವರಿಗೆ ದೀನತೆಯಿಂದ ನಮ್ರತೆಯಿಂದ ಜೀವಿಸಿದರೆ ಅಷ್ಟೇ ಸಾಕು. ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನೂ ಕೇಳೋದಿಲ್ಲ ಅಂತೇಳಿ ದೇವರು ಆ ಮೀಕನ ಪುಸ್ತಕದಲ್ಲಿ ನಮಗೆ ಹೇಳಲಿಕ್ಕಿದ್ದಾನೆ. ಕೊನೆಯದಾಗಿ ನಾವು ಇನ್ನೊಂದು ವಾಕ್ಯಕ್ಕೆ ಹೋಗೋಣ. ಮೂರನೆಯದಾಗಿ, ವಿಜ್ಞಾಪನೆಯನ್ನು ದೇವರಿಗೆ ಮಾಡಿರಿ ಅಂತೇಳಿ. ಚಿಂತೆ ಮಾಡೋದನ್ನು ಬಿಟ್ಟು ವಿಜ್ಞಾಪನೆ ಮಾಡಿರಿ ಅಂತೇಳಿ. ನಾವು ಏನು ಮಾಡ್ತೀವಿ ಅಂತಂದರೆ, ನಮಗೇನು ಅವಶ್ಯಕತೆ ಇರ್ತದಂತಂದಾಗ ಲೌಕಿಕವಾಗಿ ಯೋಚನೆ ಮಾಡ್ತಾರೆ. ಒಂದಿಷ್ಟು ದುಡ್ಡು ಬೇಕಾಗ್ಯದಂತಂದಾಗ ಮೊಟ್ಟ ಮೊದಲೇ ನಮ್ಮ ತಲೆಗೆ ಬರೋದು ಯಾರಪ್ಪ ಅಂದರೆ, ಯಾರು ಕೊಡ್ಲಿಕ್ಕೆ ಸಾಧ್ಯ ಅದಪ್ಪ ನಮ್ಮೂರಾಗ ಸೌಕರ್ಯ ಯಾರು ಅಂತೇಳಿ ಯೋಚನೆ ಮಾಡ್ತೀವಿ. ದೇವ್ರಿಗಿಂತ ದೊಡ್ಡತಾಗ್ಲಿಕ್ಕೆ ಸಾಧ್ಯನಾ ಆತ? ನಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹರಿಸ್ಲಿಕ್ಕೆ ಸಾಧ್ಯನಾ? ಇಲ್ಲ. ಯಾಕಂತಂದರೆ ನಮ್ಮ ಬುದ್ಧಿನೇ ಅಷ್ಟಿದೆ. ಒಂದು ಸಲ ಏನಾಗಿಬಿಟ್ಟಿತ್ತು ಅಂತಂದರೆ, ನಾನು ಹಿಂಗೆ ಬರ್ತಾಯಿದ್ದೆ, ಒಂದು ಕುದುರೆ ಮೇಲೆ ಒಬ್ಬ ಮನುಷ್ಯ ಕುಂತಿದ್ದ. ಮನುಷ್ಯ ಕುಂತು ತಾನು ತಲೆ ಮೇಲೆ ಒಂದು ಹುಲ್ಲಿನ ಹೊರಿ ಹೊತ್ಕೊಂಡಿದ್ದ. ಹೆಂಗೆ ಅನಿಸ್ತದೆ ನೋಡೋರಿಗೆ? ಅಂದೆ ನಾನು, ಈ ಕುದುರೆ ಮೇಲೆ ಕುಂತು ಈ ತಲೆ ಮೇಲೆ ಹೊತ್ಕೊಳ್ಳೋದು ಏನಪ್ಪ ಅಂದಾಗ, ನೀನು ಎಷ್ಟು ಹುಚ್ಚಿದ್ದಿಲ್ಲೋ, ಯಾಕೆ ಹಿಂಗೆ ಅಂತ ಕೇಳಿದಾಗ ಅವನು ಧನ್ಯತೆಯಿಂದ ಹೇಳ್ತಾನೆ ಏನಂತಂದರೆ, ಇಲ್ಲ ಸಾಬ್ರೆ, ನಾ ಕುಂತದ್ದೇ ಕುದುರೆಗೆ ದೊಡ್ಡ ವಜ್ಜೆ ಆಗಿಬಿಟ್ಟಿದೆ, ಮತ್ತೆ ಹುಲ್ಲೆಲ್ಲಿ ಅದ್ರ ಮೇಲೆ ಇಡಲಿ ನಾನು ಅಂತೇಳಿ. ಮಾತು ಭಾಳ ಅದ್ಭುತವಾಗಿತ್ತು, ಕೇಳಲಿಕ್ಕೆ ಚೆನ್ನಾಗಿತ್ತು. ಆತನ ವಿಚಾರ ಒಳ್ಳೆಯದೇ ಇತ್ತು. ಆದರೆ ಇಲ್ಲಿ ಹೇಳ್ತಾನೆ, ದೇವರು ನಮ್ಗೆ ಹೇಳ್ತಾನೆ ಏನಂದರೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಕರ್ತನಿಗೆ ವಹಿಸಿಬಿಟ್ಟು ನೀನು ಭರವಸೆದಿಂದಿರು ಅಂತೇಳಿ ದೇವ್ರ ವಾಕ್ಯ ಹೇಳ್ತದೆ. ಅಲ್ಲಿ ಆತ ತನಗಿರ್ತಕ್ಕಂಥ ವಜ್ಜಿ ಆ ಕುದುರೆ ಮೇಲೆ ಇಡ್ಲಿಕ್ಕೆ ರೆಡಿ ಇಲ್ಲ. ಆತ ಅರ್ಥ ಇರ್ತದೇನೆ ಅದಕ್ಕೆ? ಇಲ್ಲ. ಆ ಚಿಂತೆಯನ್ನು ನಾನು ಯಾಕೆ ಹೊರಿಸ್ಲಿ ಅಂತೇಳಿ ಯೋಚನೆ ಮಾಡ್ತಾನೆ. ಇಲ್ಲ,
ಅದು ಒಂದು ದೇವರ ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಸ್ಥಾನವಾಗಿದೆ. ಯಾಕಂತಂದರೆ ನಮ್ಮ ಚಿಂತೆ, ನಮ್ಮ ಭಾರಗಳನ್ನು ಏನು ಮಾಡಬೇಕಾಗಿದೆ? ದೇವರ ಮೇಲೆ ಹಾಕಬೇಕಾಗಿದೆ. ದೇವರ ಮೇಲೆ ಹಾಕಿ ನಾವೇನು ಮಾಡಬೇಕಾಗಿದೆ? ಭರವಸೆದಿಂದ ಇರಬೇಕಾಗಿದೆ. ಅದಕ್ಕಾಗಿ ಮತ್ತಾಯನು ಬರೆದ ಸುವಾರ್ತೆ ಈ ರೀತಿಯಲ್ಲಿ 7ನೇ ಅಧ್ಯಾಯದ 11ನೇ ವಚನದಲ್ಲಿ, ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನ ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾದ ವರಗಳನ್ನು ಕೊಡುವನಲ್ಲವೇ? ಇಲ್ಲಿ ನಾವು ವಿಜ್ಞಾಪನೆ ಮಾಡಬೇಕಾಗಿದೆ. ಪ್ರತಿಯೊಂದೊಂದು ಅದು ಹೇಳ್ತದೆ ನೋಡ್ರಿ, ತಟ್ಟಿರಿ ನಿಮಗೆ ತೆರೆಯುವುದು, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಅಂತೇಳಿ. ದೇವರ ವಾಕ್ಯ ಯಾವಾಗಲೂ ಚಿಕ್ಕಂದಿನಿಂದ ನಾವು ಕೇಳ್ತಕ್ಕಂಥ ವಾಕ್ಯಗಳು, ಅವೆಲ್ಲವುಗಳನ್ನು ನಾವು ಮರೆತು ಬಿಟ್ಟಿರ್ತೇವೆ. ಇಂತಹ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ದೇವರಿಗೆ ವಿಜ್ಞಾಪನೆ ಮಾಡ್ರು. ಏನಂತ ವಿಜ್ಞಾಪನೆ ಮಾಡಬೇಕಾಗಿದೆ? ನಮ್ಮ ಕಷ್ಟಗಳು, ತೊಂದರೆ ಇದೆ, ದೇವರೇ ನನಗೆ ಆರೋಗ್ಯ ಇಲ್ಲ, ದೇವರೇ ನನಗೆ ಆರ್ಥಿಕವಾದ ಪರಿಸ್ಥಿತಿ ಹಿಂಗಿದೆ, ದೇವರೇ ನನಗೆ ಮನೆ ಇಲ್ಲ, ಓಡಾಡೋದಕ್ಕೆ ವಾಹನ ಇಲ್ಲ. ಯಾರೂ ಕೇಳಂಗಿಲ್ಲ. ಯಾಕಂತಂದರೆ ಲೌಕಿಕವಾಗಿ ನಾವು ಯೋಚನೆ ಮಾಡ್ತೇವೆ. ಲೌಕಿಕವಾಗಿ ಯೋಚನೆ ಮಾಡೋದು, ಒಂದು ಗಾಡಿ ತರಬೇಕಾಯ್ತಪ್ಪ ಅಂತಂದರೆ ಸಾಲ ಕೇಳಲಿಕ್ಕೆ ಹೋಗ್ತೇವೆ ಫೈನಾನ್ಸ್ಗೆ. ದೇವ್ರಿಗೆ ಎಂದಾದರೂ ಪ್ರಾರ್ಥನೆ ಮನವಿ ಇಟ್ಟಿದ್ದೀರಾ? ದೇವರು ನಿಮ್ಮನ್ನು ನಿರಾಕರಿಸ್ಲಿಕ್ಕೆ ಸಾಧ್ಯನೇ? ಇಲ್ಲಿ ಅದಕ್ಕೆ ಹೇಳ್ತೇನೆ ಏನಂತಂದರೆ, ಮೀನು ಕೇಳಿದರೆ ಹಾವು ಕೊಡ್ಲಿಕ್ಕೆ ಸಾಧ್ಯನಾ? ನಾವು ಕೊಡ್ತೀವಿ. ಮಕ್ಕಳು ಭಾಳ ಊಟಕ್ಕೆ ಅಂತೇಳಿ ರುಚಿಕರವಾದ ಅಡುಗೆ ಕೇಳ್ತಾರೆ, ಏನು ಉಣ್ತಿದ್ದೆ ಹೋಗಂತೇಳಿ ಕಲ್ಲು ಕೊಡ್ತೀವಿ ನಾವು. ರೊಟ್ಟಿ ಬದಲು ಕಲ್ಲು ಕೊಡ್ಲಿಕ್ಕೆ ಆಗ್ತದೆ? ಇಲ್ಲ, ಸಾಧ್ಯನೇ ಇಲ್ಲ. ಯಾಕಂತಂದರೆ ಮಕ್ಕಳನ್ನು ನಾವು ಅಷ್ಟು ಅತಿಯಾಗಿ ಮುದ್ದು ಮಾಡ್ತೇವೆ, ಅಷ್ಟು ಆಗಿ ಅವರನ್ನು ಪಾಲನೆ ಪೋಷಣೆ ಮಾಡ್ತೇವೆ, ಪ್ರೀತಿಯಿಂದ ನೋಡ್ತೇವೆ. ಅವರು ಕೇಳಿದ್ದಕ್ಕಿಂತ ಹೆಚ್ಚಿನದನ್ನು ಕೊಡ್ತಕ್ಕಂಥ ಈ ಮನುಷ್ಯರೇ ನಾವು ಈ ರೀತಿಯಿಂದ ಇರುವಾಗ, ನಮ್ಮ ಈ ಪ್ರಪಂಚವನ್ನೇ, ಈ ಭೂಲೋಕವನ್ನೇ ನಿರ್ವಹಿಸ್ತಕ್ಕಂಥ ಆ ತಂದೆ ನಮ್ಮನ್ನು ಯಾವ ರೀತಿಯಿಂದ ನೋಡಲಿಕ್ಕಿದ್ದಾನೆ, ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಅದಕ್ಕೆ ಹೇಳ್ತಾನೆ ಆತ, ಏನು ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರ್ತಕ್ಕಂಥ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಏನೂ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವವನಲ್ಲವೇ? 7ನೇ ವಚನದಲ್ಲಿ ನೋಡೋಣ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುತ್ತಾನೆ, ಹುಡುಕುವವನಿಗೆ ಸಿಕ್ಕುತ್ತದೆ, ತಟ್ಟುವವನಿಗೆ ತೆರೆಯುತ್ತದೆ. ನಿಜಕ್ಕೂ ತಂದೆ, ಈ ಹೊತ್ತಿನ ದಿವಸದಲ್ಲಿ ದೇವರು ನಮಗೆ ಅದ್ಭುತವಾಗಿರ್ತಕ್ಕಂಥ ವಾಕ್ಯ, ನಮ್ಮ ಜೀವಿತ ಹಾಳಾಗ್ತಕ್ಕಂಥ ಒಂದು ತುದಿಯಿಂದ ನಮ್ಮನ್ನು ರಕ್ಷಿಸುವುದಕ್ಕೆ ಕೊಟ್ಟಿರ್ತಕ್ಕಂಥ ವಾಕ್ಯ. ಯಾಕಂತಂದರೆ ಚಿಂತೆ ಅಂತಕ್ಕಂಥದ್ದು ಮನುಷ್ಯನಿಗೆ ಬಹಳನೇ ಡೇಂಜರ್ ಆಗಿರ್ತಕ್ಕಂಥ ಒಂದು ಆಯುಧವಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಪ್ರತಿಯೊಬ್ಬೊಬ್ಬರು ತಿಳಿದುಕೊಳ್ಬೇಕು, ನಿಮ್ಮ ಅವಶ್ಯಕತೆಗಳು ಏನಿದೆ ಅಂತಂದರೆ, ನೀವು ಲೌಕಿಕವಾಗಿ ಯೋಚನೆ ಮಾಡುವುದಕ್ಕಿಂತ ಮುಂಚಿತವಾಗಿ ಕ್ರಿಸ್ತನೊಟ್ಟಿಗೆ, ಆತನೊಟ್ಟಿಗೆ ಪ್ರಾರ್ಥನಾ ಮುಖಾಂತರವಾಗಿ ಸಂಪರ್ಕವನ್ನು ಸಾಧಿಸಿ ಪ್ರೀತಿಯಿಂದ, ದೇವರೇ ನನಗೆ ಈ ಲೋಕದಲ್ಲಿ ಜೀವಿಸಬೇಕಾದರೆ ಈ ಒಂದು ವಸ್ತು ಅವಶ್ಯವಾಗಿದೆ, ನನಗೆ ಈ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ನಾನು ತೊಳಿಲಾಡ್ತಾ ಇದ್ದೇನೆ, ಬಳಲುತ್ತಾ ಇದ್ದೇನೆ, ಆತನಿಗೆ ನಾವು ಮನವಿ ಮಾಡಬೇಕಾಗಿದೆ. ಈ ರೀತಿಯಿಂದ ನಾವು ಮನವಿ ಮಾಡಿದರೆ ದೇವರು ಯಾವಾಗಲೂ ನಮ್ಮ ಭಾರವನ್ನು ಆತನು ಹೊತ್ತುಕೊಂಡು ನಮ್ಮನ್ನು ನಿಜಕ್ಕೂ ಈ ಒಂದು ಜೀವಿತರ ಸಂಖ್ಯೆಯಲ್ಲೆಣಿಸಿ ನಮ್ಮ ಆಶೆ ಆಕಾಂಕ್ಷೆಗಳನ್ನೆಲ್ಲವುಗಳನ್ನು ಪೂರೈಸಿ ನಮ್ಮನ್ನು ಕ್ರೈಸ್ತತ್ವದಲ್ಲಿ ಸ್ಥಿರವಾಗಿ ನಿಲ್ಲಿಸಲಿಕ್ಕೆ ಆತನು ಯಾವಾಗಲೂ ನಮಗಾಗಿ ಆಶೀರ್ವದಿಸುವವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ಈ ಸಂದರ್ಭದಲ್ಲಿ ಈ ಅದ್ಭುತವಾಗಿರ್ತಕ್ಕಂಥ ವಾಕ್ಯವನ್ನು ಈ ನಿನ್ನ ಮಕ್ಕಳಿಗೆ ಕೊಟ್ಟು ತಮ್ಮ ಅಂತರದ ಕಣ್ಣುಗಳನ್ನು ತೆರೆಯಲಿಕ್ಕೆ ಆಗ್ತಕ್ಕಂಥ ವಿಶೇಷತೆಯನ್ನು ವಹಿಸಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಿಯ ತಂದೆಯೇ, ಪರಿಪೂರ್ಣವಾದ ದೈವ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ನಾವು ತಿಳಿದುಕೊಂಡು ನಮ್ಮ ಜೀವನವನ್ನು ಹಗುರ ಮಾಡಿಕೊಳ್ಳಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸು. ಈ ಲೋಕದ ಚಿಂತೆ ಬಾಧೆಯಿಂದ ನಮ್ಮನ್ನು ದೂರವಿರಿಸಿ ಆರೋಗ್ಯದಡಿಗೆ ನಮ್ಮನ್ನು ಬಲಪಡಿಸಿ ನಡೆಸಬೇಕಾಗಿ ಕರ್ತನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೇನ್. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ.